ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯವರು ಮನೆ ಕಳ್ಳತನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಕುಖ್ಯಾತ ಅಂತಾರಾಜ್ಯ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆತನಿಂದ ಸುಮಾರು 148 ಗ್ರಾಂ ಚಿನ್ನಾಭರಣ ಮತ್ತು 200 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 9.2 ಲಕ್ಷ ರೂಪಾಯಿಗಳು. ಘಟನೆ ಆಗಿರ್ತಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ ಫಿರ್ಯಾದಿದಾರರು 16ನೇ ತಾರೀಕು ಏಪ್ರಿಲ್ ಕೊಡಿಗೇಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬೆಳಗ್ಗೆ ಮನೆಯ ಮುಂಬಾಗಿಲಿಗೆ ಬೀಗ ಹಾಕ್ಕೊಂಡು ಕೆಲಸಕ್ಕೆಂದು ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಸಾಯಂಕಾಲ ಬಂದು ನೋಡಿದಾಗ ಮನೆಯ ಲಾಕನ್ನು ಬ್ರೇಕ್ ಮಾಡಿ ಈ ರೀತಿ ಬೀರುವಿನಲ್ಲಿಟ್ಟಿರ್ತಕ್ಕಂತಹ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿರ್ತಕ್ಕಂಥದ್ದು ಕಂಡುಬರ್ತದೆ. ಪ್ರಕರಣವನ್ನು ಅದೇ ದಿವಸ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ನಡೆಸಿದಾಗ ಆ ಘಟನೆಯ ಸ್ಥಳದಲ್ಲಿ ತೋರಿಸಿರ್ತಕ್ಕಂತಹ ಕೆಲವೊಂದು ಫಿಂಗರ್ ಪ್ರಿಂಟ್ಗಳು ಮತ್ತು ಇದರ ಆಧಾರದ ಮೇಲೆ ಮೇ 2ನೇ ತಾರೀಕಿನಂದು ಓರ್ವ ವ್ಯಕ್ತಿಯನ್ನು ನಾಗರ್ ಹತ್ರ ಒಬ್ಬರನ್ನು ವಶಕ್ಕೆ ತೆಗೆದುಕೊಳ್ತಾರೆ ಮತ್ತು ಆತನ ಕೂಲಂಕುಷ ವಿಚಾರಣೆ ಮಾಡಲಾಗಿ ಆತ ಈ ರೀತಿ ಕಳ್ಳತನ ಮಾಡಿರ್ತಕ್ಕಂಥದ್ದು, ಜೊತೆಗೆ ಕೊಡಿಗೆಹಳ್ಳಿಯ ಭಾಗದಲ್ಲಿಯೇ ಇನ್ನೊಂದು ಮನೆ ಕಳ್ಳತನ ಮಾಡಿರ್ತಕ್ಕಂಥದ್ದನ್ನು ಕೂಡ ಒಪ್ಪಿಕೊಂಡಿರ್ತಾನೆ. ಅದರ ಆಧಾರದ ಮೇಲೆ ಆತನಿಂದ ಎಲ್ಲ ವಸ್ತುಗಳನ್ನು ರಿಕವರಿ ಮಾಡಲಾಗಿದೆ. ಜೊತೆಗೆ ಆತ ಎಲ್ಲೆಲ್ಲಿ ಈ ಆಭರಣಗಳನ್ನು ಕೊಟ್ಟಿದ್ದ ಅವುಗಳನ್ನೆಲ್ಲ ರಿಕವರಿ ಮಾಡಲಾಗಿದೆ. ಇದರಿಂದ ಒಟ್ಟು 2 ಪ್ರಕರಣಗಳು, ಕೊಡಿಗೆಹಳ್ಳಿಯ 2 ಕನ್ನಾಕಳು ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂತಹ ಅಂಶ ಅಂದರೆ ಆರೋಪಿ ಆಂಧ್ರ ಪ್ರದೇಶದ ಮೂಲದವನಾಗಿದ್ದು ಆತನ ಮೇಲೆ ಒಟ್ಟು ಇದುವರೆಗೆ 88 ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಈ ಹಿಂದೆ ಜೀವನ್ ಭೀಮಾ ನಗರದಲ್ಲಿ ಒಂದು ಪ್ರಕರಣವನ್ನು ಈತ 2022ರಲ್ಲಿ ಮಾಡಿದರೆ, ಬೀದರ್ನಲ್ಲಿ ಇತ್ತೀಚೆಗೆ ಕೂಡ ತನ್ನ ಕೈಚಳಕವನ್ನು ತೋರಿಸಿರ್ತಕ್ಕಂಥದ್ದು ಕಂಡುಬಂದಿದೆ. ಅದರ ಹೊರತುಪಡಿಸಿ ಈತ ಮೇಲೆ ಆಗಿರ್ತಕ್ಕಂಥ ಎಲ್ಲ ಪ್ರಕರಣಗಳು ಆಂಧ್ರ ಪ್ರದೇಶ ಜಿಲ್ಲೆಯ ಬೇರೆ ಬೇರೆ ಆಂಧ್ರ ಪ್ರದೇಶ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥದ್ದು. 1998ರಿಂದ ಈತ ಈ ರೀತಿ ಕಳ್ಳತನಗಳನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿತ್ತು. ಮಾದಾಪುರ, ಸರೋಜನಗರ, ಸರೂರ್ ನಗರ, ಇಲೂರು ಟೌನ್, ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಈತನ ಮೇಲೆ ಹೈದರಾಬಾದು, ಸೈಬರಾಬಾದು ಎಲ್ಲ ಕಡೆಗಳಲ್ಲೂ ಕೂಡ ಈತನ ಮೇಲೆ ಈ ರೀತಿಯ ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ದಾವೆ. ಇದೊಂದು ಅತ್ಯುತ್ತಮ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇದರಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ ಭಾಗಕ್ಕೆ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯವರೇ ಈ ವಿದೇಶಿ ಪ್ರಜೆಯೋರ್ವನನ್ನು, ಆಫ್ರಿಕಾ ಮೂಲದ ವಿದೇಶಿ ಪ್ರಜೆಯೋರ್ವನನ್ನು ಅಡ್ಡಗಟ್ಟಿ ಆತನಿಂದ ಪಾಸ್ಪೋರ್ಟ್, ಇತರ ದಾಖಲಾತಿಗಳು ಮತ್ತು ಹಣ ಮತ್ತು ಸ್ಕೂಟರನ್ನು ಸುಲಿಗೆ ಮಾಡಿಕೊಂಡು ಹೋಗಿರ್ತಕ್ಕಂಥ 2 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಈ ಕಿತ್ಕೊಂಡು ಹೋಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಮತ್ತು ಒಂದು ದ್ವಿಚಕ್ರ ವಾಹನವನ್ನು ರಿಕವರಿ ಮಾಡಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಏಪ್ರಿಲ್ ತಿಂಗಳ 27ನೇ ತಾರೀಕಿನಂದು ಭದ್ರಪ್ಪ ಲೇಔಟ್, ಕೊಡಿಗೆಹಳ್ಳಿ ಭಾಗದ ಭದ್ರಪ್ಪ ಲೇಔಟ್ನಲ್ಲಿ 2 ಅಪರಿಚಿತ ವ್ಯಕ್ತಿಗಳು ಈ ದ್ವಿಚಕ್ರ ವಾಹನದ ಜೊತೆ ನಿಂತಿರ್ತಕ್ಕಂಥ ಈ ವಿದೇಶಿ ಪ್ರಜೆಯನ್ನು ಅಡ್ಡಗಟ್ಟಿ ಆತನಿಂದ ಈ ಎಲ್ಲ ಹಣ ಮತ್ತು ಬ್ಯಾಗ್ ಮತ್ತು ಪಾಸ್ಪೋರ್ಟ್ ಮತ್ತು ಆತನ ಸ್ಕೂಟ್ರನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾರೆ. ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು 28ನೇ ತಾರೀಕು ಅಂದರೆ ಪ್ರಕರಣ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಂದ ಈ ಎಲ್ಲ ಏನು ಅವರು ಕಿತ್ಕೊಂಡು ಹೋಗಿದ್ರು ಅವುಗಳನ್ನೆಲ್ಲ, ಜೊತೆಗೆ ಅವರು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ದ್ವಿಚಕ್ರ ವಾಹನವನ್ನು ಕೂಡ ಪೊಲೀಸರು ರಿಕವರಿ ಮಾಡಿಕೊಂಡಿರ್ತಾರೆ. ಆರೋಪಿಗಳಿಬ್ಬರೂ ಕೂಡ ಬೆಂಗಳೂರಿನವರೇ ಆಗಿದ್ದು, ಒಬ್ಬ ಆಟೋ ಚಾಲಕ, ಇನ್ನೊಬ್ಬ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕಂಡುಬರ್ತದೆ.